ಹಾಯ್ ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಬಂಗಾರ ನೀಡಿದ ಭೂಮಿ. ಒಂದು ಊರಿನಲ್ಲಿ ರಾಮು ಎನ್ನುವ ಹುಡುಗ ವಾಸವಾಗಿದ್ದ. ಅವನು ತುಂಬ ಸೋಮಾರಿಯಾಗಿದ್ದ. ಏನೇ ಮಾಡಿದ್ರು ಏನೇ ಹೇಳಿದ್ರು ಅವನು ಲೆಕ್ಕಿಸದೆ ಸುಮ್ಮನೆ ಮಲಗಿ ಕಾಲಹರಣ ಮಾಡ್ತಾ ಇದ್ದ. ಇದನ್ನು ಕಂಡು ಅಮ್ಮನಿಗೆ ಮಗನಿಗೆ ಚಿನ್ನದ ಮೇಲಿರುವ ಮೋಹ ಗೊತ್ತಾಯಿತು. ಸರಿ, ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ನೀನು ಈ ಭೂಮಿಯನ್ನಾಗಿದ್ರೆ ಇಲ್ಲಿ ನಿನಗೆ ಬಂಗಾರ ಸಿಗುತ್ತೆ ಅಂತ ಹೇಳಿದ್ರು. ಇದನ್ನು ಕೇಳಿದ ರಾಮು ಭೂಮಿಯನ್ನು ಅಗಿಯಲು ಶುರು ಮಾಡ್ತಾನೆ. ಬಂಗಾರ ಸಿಗಲೇ ಇಲ್ಲ. ಅಗಿದ ಭೂಮಿಗೆ ತರಕಾರಿ ಹಾಗೂ ಗೋಧಿ ಕಾಳುಗಳನ್ನು ಬಿತ್ತೋದಕ್ಕೆ ಹೇಳ್ತಾರೆ. ಅವನು ಬಿತ್ತುತ್ತಾನೆ. ಬೆಳೆದು ದೊಡ್ಡದಾದ್ವು. ಅದನ್ನು ಕತ್ತರಿಸಿ ಮಾರಿ ಬಂದ ಹಣದಿಂದ ಚಿನ್ನವನ್ನು ಕೊಂಡು ಅವನಿಗೆ ಕಾಣುವ ರೀತಿ ಅವರಮ್ಮ ಇಡ್ತಾರೆ. ಹೀಗೆ ಮತ್ತೊಮ್ಮೆ ಇನ್ನೊಂದು ಸ್ವಲ್ಪ ಭೂಮಿಯನ್ನು ತಯಾರು ಮಾಡಿ ತರಕಾರಿ, ಜೋಳ, ಗೋಧಿ ಮುಂತಾದವುಗಳನ್ನು ಬೆಳೀತಾರೆ. ಅವುಗಳು ಬೆಳೆದು ದೊಡ್ಡದಾಗಿ ಅದನ್ನು ಕತ್ತರಿಸಿ ಮಾರಿ ಬಂದ ಹಣದಿಂದ ಚಿನ್ನವನ್ನು ಮತ್ತೆ ತೆಗೆದುಕೊಂಡ್ಬಂದು ಅದೇ ಡಬ್ಬಕ್ಕೆ ಹಾಕ್ತಾರೆ. ಹೀಗೆ ಚಿನ್ನ ಹೆಚ್ಚಾಗುತ್ತೆ. ಅವನ ಸೋಮಾರಿತನ ಮುಗಿಯುತ್ತೆ. ತಾಯಿಯ ಉಪಾಯದಿಂದ ಮಗ ಬುದ್ಧಿವಂತನಾಗ್ತಾನೆ. ಹಾಗೆ ಅಮ್ಮ ಎಷ್ಟು ಬುದ್ಧಿವಂತಳು ಅನ್ನೋದನ್ನು ನಿರೂಪಿಸ್ತಾರೆ. ಸೋಮಾರಿತನದಿಂದ ಯಾವತ್ತೂ ಏನೂ ಸಿಗೋದಿಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ಹೀಗೆ ಮತ್ತೆ ಹೊಸ ಕಥೆಯೊಂದಿಗೆ ನಾಳೆ ಭೇಟಿಯಾಗೋಣ. ಅಂಟಿಲ್ ದೆನ್ ಕೀಪ್ ಹೀಗೆ ನಗ್ನಗ್ತಾ ಇರಿ. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್ ಯು ಸೋ ಮಚ್. ಯೂನಿವರ್ಸಲ್ ಲವ್ ಯು.